ಭಾಳ ಎರಡು ಇಂಪಾರ್ಟೆಂಟ್ ಟರ್ಮಿನಾಲಜಿ ನಾವು ಯೂಸ್ ಮಾಡ್ತೀವಿ. ನಮ್ಮ ಮೆಡಿಕಲ್ ಪ್ರೊಫೆಷನಲ್ಲಿ ಭಾಳ ಅಬ್ರಿವಿಯೇಷನ್ಸು, ನೀವು ಹೆಂಗೆ STD ಕಾಲ್ ಅಂತಿರಲ್ಲ, ಇಲ್ಲಿ ನಮ್ಮಲ್ಲಿಯೂ ಕೂಡ ಅದು ಶಾರ್ಟ್ ಫಾರ್ಮ್ನ IBS ಅಂತ ಒಂದು ಕಾಯಿಲೆ, IBD ಒಂದು ಕಾಯಿಲೆ. ಇವೆರಡರ ಬಗ್ಗೆ ನಿಮಗೆ ವಿವರ ಕೊಡ್ತೀನಿ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು. ಭಾಳ ಎರಡು ಇಂಪಾರ್ಟೆಂಟ್ ಟರ್ಮಿನಾಲಜಿ ನಾವು ಯೂಸ್ ಮಾಡ್ತೀವಿ. ನಮ್ಮ ಮೆಡಿಕಲ್ ಪ್ರೊಫೆಷನಲ್ಲಿ ಭಾಳ ಅಬ್ರಿವಿಯೇಷನ್ಸು, ನೀವು ಹೆಂಗೆ STD ಕಾಲ್ ಅಂತಿರಲ್ಲ, ಇಲ್ಲಿ ನಮ್ಮಲ್ಲಿಯೂ ಕೂಡ ಅದು ಶಾರ್ಟ್ ಫಾರ್ಮ್ನ IBS ಅಂತ ಒಂದು ಕಾಯಿಲೆ, IBD ಒಂದು ಕಾಯಿಲೆ. ಇವೆರಡರ ಬಗ್ಗೆ ನಿಮಗೆ ವಿವರ ಕೊಡ್ತೀನಿ. IBS ಅಂದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್. ಅಂದರೆ ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಇರತಕ್ಕಂಥ 6 ಮೀಟರ್ ಸಣ್ಣ ಕರಳು, 1.5 ಮೀಟ್ರ್ ದೊಡ್ಡ ಕರಳು, 10 ಇಂಚಸ್ ಜಠರ, ಇದನ್ನು ನಾವು GIT ಸಿಸ್ಟಮ್ ಅಂತೀವಿ. ಇದು ಮೂವ್ ಆಗ್ತಾ ಇರುತ್ತೆ. ಕರಳು, ಸಣ್ಣ ಕರಳು, ದೊಡ್ಡ ಕರಳು, ಪೆರಿಸ್ಟಾಲ್ಟಿಕ್ ವೇವ್ ಅಂತೀವಿ, ಮೊಟಿಲಿಟಿ ಅಂತೀವಿ ನಾವು. ಈ ಮೊಟಿಲಿಟಿ ಅದಕ್ಕೆ ಫಿಕ್ಸ್ಡ್ ರೇಟ್ ಇರುತ್ತೆ. ನಿಮ್ಮ ಗಡಿಯಾರ ಹೆಂಗೆ ನಡೆಯುತ್ತೋ ಹಂಗೆ ನಮ್ಮ ಕರಳಿನ ಮೂಮೆಂಟು ಕೂಡ 3 to 4 ಟೈಮ್ಸ್ ಪರ್ 1 ಮಿನಿಟ್ ಮೂಮೆಂಟ್ ಇರುತ್ತೆ. ಅದನ್ನು ನಾವು ಸ್ಟೆಥೋಸ್ಕೋಪ್ ಇಟ್ಟು ಕೇಳಿಸ್ಕೊತೀವಿ. ಒಕ್ಕಳದ ಕೆಳಗಡೆ ಭಾಗದಲ್ಲಿಟ್ಟರೆ ನಿಮ್ಮ ಕರುಳಿನ ಶಬ್ದ ಬೌಲ್ ಸೌಂಡ್ಸ್ ಅಂತೀವಿ, ನಾವು ಕೇಳಿಸ್ಕೊತೀವಿ. ಅಲ್ಲಿ 2 ಥರ ವಿವರ ನಿಮ್ಗೆ ಕೊಡ್ತೀವಿ. ಸೈಲೆಂಟ್ ಅಬ್ಡಮನ್, ಇವಾಗ ನಾನು ಸ್ಟೆಥೋಸ್ಕೋಪ್ ಇಟ್ಟು 1 ನಿಮಿಷ ಆದರೂ ನನಗೇನೂ ಸೌಂಡ್ ಕೇಳಲಿಲ್ಲ ಅಂದರೆ ಅದನ್ನು ನಾವು ಸೈಲೆಂಟ್ ಅಬ್ಡಮನ್ ಅಂತೀವಿ. ಈ ಸೈಲೆಂಟ್ ಅಬ್ಡಮನ್ ಈಸ್ ಎ ಸೈನ್ ಆಫ್ ಎಮರ್ಜೆನ್ಸಿ. ಯಾವಾಗ ಕರಳು ತೂತು ಬಿದ್ದರೆ ಪೆರಿಟೋನೈಟಿಸ್ ಆಗಿ ಪ್ಯಾರಾಲಿಟಿಕ್ ಐಲಿಸ್ ಆಗುತ್ತೆ, ಅದನ್ನು ನಾವು IBS ಅಂತೀವಿ. ಕೆಲವು ಸಮಯ ಬೌಲ್ ಸೌಂಡ್ಸು ಜೋರಾಗಿ ಕೇಳಿಸುತ್ತೆ, ಸ್ಟೆಥೋಸ್ಕೋಪ್ ಇಲ್ದಿದ್ರೂ ಕೂಡ ನಮ್ಗೆ ಹಂಗೆ ಕೇಳಿಸುತ್ತೆ, ಅದನ್ನು ಬಾರ್ಬರಿದ್ಮಿ ಅಂತೀವಿ. ಇವೆರಡೂ ಕೂಡ ಡೇಂಜರಸ್ ಸೈನ್. ಇದು ಪ್ರಿಲಿಮಿನರಿ ಹೇಳಿದೆ. ಈ IBS ಅಂದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್. ಇದು ಯಾರಲ್ಲಿ ತುಂಬ ಕಾಮನ್ನಾಗಿ ಕಾಣುತ್ತೆ ಅಂದರೆ ಯಂಗ್ ಲೇಡೀಸ್, ಪರ್ಟಿಕ್ಯುಲರ್ಲಿ ಟೀಚಿಂಗ್ ಪ್ರೊಫೆಷನ್ ಆಗಿರೋರು, ಯಾರಿಗೆ ತುಂಬ ಟೆನ್ಷನ್ ಇರುತ್ತಲ್ಲ ಅಂಥವರಿಗೆ. IBS ಅಂದರೆ ಸಿಂಡ್ರೋಮ್ ಅಂದರೆ ಇದು ಕಾಯಿಲೆ ಅಲ್ಲ, ರೋಗ ಲಕ್ಷಣಗಳು. ಯಾವುದೇ ಒಂದು ಲೇಡಿ ದಿನಕ್ಕೆ 5-6 ಸಾರಿ ಮೋಷನ್ ಆಗುತ್ತೆ ಡಾಕ್ಟ್ರೆ, ತಿಂದ ತಕ್ಷಣ ಲೆಟ್ರಿನ್ಗೆ ಹೋಗಬೇಕು ಅನಿಸುತ್ತೆ, ಇದು ಒಂದು ವೆರೈಟಿ. ಇನ್ನು ಕೆಲವರು 3-4 ದಿನ ಆದರೂ ಕೂಡ ನನಗೆ ಮೋಷನ್ ಆಗಲ್ಲ ಅಂತಾರೆ, ಅದು ಕಾನ್ಸ್ಟಿಪೇಷನ್ನು, ಇದು ಡಯೇರಿಯಾ. ಇದಕ್ಕೆ ಸ್ಪೆಸಿಫಿಕ್ ಕಾರಣ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಯಾವುದೇ ಟೆಸ್ಟ್ ಮಾಡಿದರೂ ಕೂಡ ನಾರ್ಮಲ್ಲೇ ಬರುತ್ತೆ. ಸೊ ಇಂಥ ಪೇಷಂಟ್ಸ್ಗಳಿಗೆ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಆ್ಯಂಡ್ ಸೈಕೋಥೆರಪಿ, ರಿಅಶ್ಯೂರೆನ್ಸ್, ಅವರಿಗೆ ಏನೂ ಆಗಲ್ಲ, ಮುಂದೆ ಕ್ಯಾನ್ಸರ್ ಆಗೋದಿಲ್ಲ, ಧೈರ್ಯವಾಗಿರಿ. ಫುಡ್ಡು ಕೂಡ ಕೆಲವರು ಹೀಟ್ ಆಯಿತು ಅಂದ್ಕೋತಾರೆ, ಕೆಲವರು ಕೋಲ್ಡ್ ಆಯಿತು ಅಂದ್ಕೋತಾರೆ. ನಮ್ಮ ಅಲೋಪತಿ ಸಿಸ್ಟಮ್ನಲ್ಲಿ ಈ ಬಾಡಿ ಹೀಟ್ ಆಗೋದು, ಪರಂಗಿ ಹಣ್ಣು ತಿಂದರೆ ಹೀಟು, ಕೋಳಿ ತಿಂದರೆ ಹೀಟು, ದಯವಿಟ್ಟು ಈ ಪದಗಳು ನಮ್ಮಲ್ಲಿ ಬಳಕೆ ಇಲ್ಲ, ನೀವು ಹಂಗೆ ಅಂದ್ಕೊಳಕ್ಕೆ ಹೋಗಬೇಡಿ. ಸೊ ಇಂಥ ಪೇಷಂಟ್ಸ್ಗೆ ಏನು ಮಾಡ್ತೀವಿ ಅಂದರೆ ಸಿಂಪ್ಟಮ್ಯಾಟಿಕ್ ಡಯೇರಿಯಾ ಕಡಿಮೆ ಆಗಲಿಕ್ಕೆ ಆಂಟಿ ಡಯೇರಿಯಲ್ ಡ್ರಗ್ಸ್ ಕೊಡ್ತೀವಿ. ಮಲಬದ್ಧತೆ ಇದ್ದರೆ ಲ್ಯಾಕ್ಸೇಟಿವ್ಸ್ ಕೊಡ್ತೀವಿ. ಇದು ಭಾಳ ಕಾಮನ್. ಅನ್ಫಾರ್ಚುನೇಟ್ಲಿ ಇಟ್ಸ್ ಎ ಸೈಕೋಸೊಮ್ಯಾಟಿಕ್, ಮನಸ್ಸಿನಿಂದ ಬರೋಂಥ ಕಾಯಿಲೆ. ಅವರು ಟೆನ್ಷನ್ ಮಾಡಿಕೊಂಡಷ್ಟು ಜಾಸ್ತಿ ಆಗುತ್ತೆ. ಅದಕ್ಕೆ ಅವರಿಗೆಲ್ಲೋ ಒಂದು ಕಡೆ ಯೋಗ ಮಾಡಿ, ಎಲ್ಲೋ ಒಂದು ಕಡೆ ನ್ಯಾಚುರೋಪತಿ ಹೋಗಿ, ಇವೆಲ್ಲ ನಾವೇ ಅಡ್ವೈಸ್ ಮಾಡ್ತೀವಿ. ನಮ್ಮಲ್ಲೂ ಕೂಡ ಕೆಲವು ಡ್ರಗ್ಸ್ ಇದ್ದಾವೆ. ಆ ಡ್ರಗ್ಸ್ನ ಬೌಲ್ ಬೈಂಡರ್ಸ್ ಅಂತೀವಿ ನಾವು, ಬೌಲ್ ಮೊಟಿಲಿಟಿ ಕಡಿಮೆ ಮಾಡಲಿಕ್ಕೆ ಕೊಡ್ತೀವಿ. ಸೊ ಇಟ್ ಇಸ್ ನಾಟ್ ಎ ಸೀರಿಯಸ್ ಪ್ರಾಬ್ಲಮ್. ಆದರೂ ಕೂಡ ಜನಗಳಿಗೆ ಆತಂಕ. ಇದಕ್ಕೆ ನಿಮಗೆ ಯಾವ ಸಿಸ್ಟಮ್ನಲ್ಲೂ ಕರೆಕ್ಟ್ ಮೆಡಿಸನ್ ಇಲ್ಲ. ಎಷ್ಟೋ ಜನ ನಮ್ಮ ಹತ್ರ ತೊಗೊಂಡು ಕಂಟ್ರೋಲ್ ಆಗಲಿಲ್ಲ ಅಂತ ಹೋಮಿಯೋಪತಿಗೆ ಹೋಗ್ತಾರೆ, ಅಲ್ಲಿಂದ ಆಯುರ್ವೇದಕ್ಕೆ ಹೋಗ್ತಾರೆ. ಎಷ್ಟೋ ಜನ ಅದು ತೊಗೊಳ್ತಿದ್ದವರು ಸರಿ ಹೋಗಲಿ ಅಂತ ನಮ್ಮ ಕಡೆ ಬರ್ತಾರೆ. ಈ ಪೇಷಂಟ್ಗಳಿಗೆ ನಾವು ಹೆಂಗೆ ಹೇಳ್ತೀವಿ ಅಂದರೆ, ಈ ಕಾಯಿಲೆನ ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಅಂತ ಕಾಯಿಲೆ ಅಮ್ಮ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತೀವಿ. ಇದು IBS, ಇರಿಟೇಬಲ್ ಬೌಲ್ ಸಿಂಡ್ರೋಮ್. ಇದಾದ ನಂತರ ಇದಕ್ಕಿಂತ ಲಿಟ್ಲ್ ಸೀನಿಯರ್ ಸೀರಿಯಸ್ ಕಾಯಿಲೆ ಅಂದರೆ IBD ಅಂದರೆ ಇನ್ಫ್ಲಮೇಟ್ರಿ ಬೌಲ್ ಡಿಸೀಸ್. ಸೊ ಅದು ಡಿಸಾರ್ಡರ್ ಅದು, ಇದು ಡಿಸೀಸೇ. ಈ ಡಿಸೀಸ್ ಅಂದರೆ ಕಾಯಿಲೆ. ಈಗ ನೋಡಿ, ನಮಗೆ ಕೆಲವು ಸಮಯ ರೋಗ ಲಕ್ಷಣಗಳನ್ನ ಕಾಯಿಲೆ ಅನ್ನಲ್ಲ. ಜ್ವರ ಬಂದ್ಬಿಟ್ಟದಂತೆ ಅಂದರೆ ಜ್ವರ ಒಂದು ರೋಗ ಲಕ್ಷಣ, ಜ್ವರ ಅನ್ನೋದೊಂದು ಕಾಯಿಲೆ ಅಲ್ಲ. ಅದೇ ರೀತಿಯಲ್ಲಿ ಈ IBDಯಲ್ಲಿ ಲೂಸ್ ಮೋಷನ್ ಆದರೆ ಅದನ್ನು ನಾವು ಕಾಯಿಲೆ ಅನ್ನಲ್ಲ, ಅದೊಂದು ಸಿಂಪ್ಟಮ್. ಬಟ್ IBD ಒಳಗೆ ಏನಾಗುತ್ತೆ, 2 ಇಂಪಾರ್ಟೆಂಟ್ ಕಾಯಿಲೆ ಇದ್ದಾವೆ.
ಒಂದು ದೊಡ್ಡ ಕರಳಿನ ಕಾಯಿಲೆ, ಅದನ್ನು ಅಲ್ಸರೇಟಿವ್ ಕೋಲೈಟಿಸ್ ಅಂತೀವಿ. ನಿಮ್ಮ ದೊಡ್ಡ ಕರಳು 1.5 ಮೀಟ್ರ್ ಇರ್ತದೆ. ನಿಮಗೆ ಅಲ್ಸರ್ ಅಂತ ತಕ್ಷಣ ಭಾಳ ಜನಕ್ಕೆ ಜಠರದಲ್ಲಿ ಅಲ್ಸರ್ ಆಗುತ್ತೆ. ಅದು ಗ್ಯಾಸ್ಟ್ರಿಕ್ ಅಲ್ಸರ್ ಅಂತೀವಿ, ಪೆಪ್ಟಿಕ್ ಅಲ್ಸರ್ ಅಂತೀವಿ, ಡಿಯೋಡಿನಲ್ ಅಲ್ಸರ್ ಅಂತೀವಿ. ಅದೇ ದೊಡ್ಡ ಕರಳಿನಲ್ಲಿ ಆಗೋ ಹುಣ್ಣಿಗೆ ಟಿ ಬಿಯಿಂದ ಆಗ್ಬೋದು, ಕ್ಯಾನ್ಸರಿಂದ ಆಗ್ಬೋದು. ಅದು ಬಿಟ್ಟರೆ ಅಲ್ಸರೇಟಿವ್ ಕೋಲೈಟಿಸ್ ಅಂತೀವಿ. ಇಡೀ ದೊಡ್ಡ ಕರಳನ್ನ ಅಲ್ಲೇ ಹುಣ್ಣಿರ್ತವೆ. ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಕೊಲೊನೋಸ್ಕೋಪಿ ಮಾಡಿದಾಗೆ ಅದು ಪಿಕ್ಚರ್ಗಳು ಕಾಣ್ತವೆ. ಇದನ್ನು ಹಂಗೆ ಬಿಟ್ಟರೆ ಮುಂದೆ 10 ವರ್ಷ ಆದಮೇಲೆ ಅದು ಕ್ಯಾನ್ಸರ್ ಟರ್ನ್ ಆಗ್ಬೋದು. ನೆನಪಿಡಿ, ನಾನು ಅವಾಗಲೇ ಹೇಳಿದ್ದೀನಿ, IBSನೊಳಗೆ ಬರೀ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್, ಕ್ಯಾನ್ಸರ್ ಆಗಲ್ಲ. ಆದರೆ ಅಲ್ಸರೇಟಿವ್ ಕೋಲೈಟಿಸ್ನ ನಾವು ಕೊಲೊನೋಸ್ಕೋಪಿ ಮಾಡಿ ಡಯಾಗ್ನೋಸ್ ಮಾಡ್ತೀವಿ. ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟು. ಸ್ಟೀರಾಯ್ಡ್ಸ್ ಎಲ್ಲ ಕೊಡ್ತೀವಿ, ಬೇರೆ ಬೇರೆ ಡ್ರಗ್ಸ್ ಇದ್ದಾವೆ. ಅದೆಲ್ಲ ನೀವು ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆರ್ ನಂತರ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರ ಬಂದರೆ ನಿಮಗೆ ಸ್ಪೆಸಿಫಿಕ್ ಅಡ್ವೈಸು, ಟ್ರೀಟ್ಮೆಂಟ್ ಇರುತ್ತೆ. ಅದರೊಳಗೆ ಇನ್ನೊಂದು ಕಾಯಿಲೆ ಇದೆ, ರೀಜನಲ್ ಐಲಿಯೈಟಿಸ್ ಅಂತೀವಿ ನಾವು. ಅದು ಸಣ್ಣ ಕರಳಿನಲ್ಲಿ 2 ಕಾಯಿಲೆ ಯಾವಾಗಲೂ ನಾವು ನೋಡ್ತೀವಿ. ಒಂದು TB, ನಿಮಗೆಲ್ಲ ಗೊತ್ತಿದೆ. ಟ್ಯುಬರ್ಕ್ಯುಲೋಸಿಸ್ಸು ಬರೀ ಶ್ವಾಸಕೋಶದಲ್ಲಿರುತ್ತೆ, ಕೆಮ್ತಾರೆ, ರಕ್ತ ಕೆಮ್ಮಿನಲ್ಲಿ ಬರುತ್ತೆ. ಆದರೆ ಎಕ್ಸ್ಟ್ರಾ ಪಲ್ಮನರಿ ಟ್ಯುಬರ್ಕ್ಯುಲೋಸಿಸ್ ಅಂತೀವಿ. ಲಂಗ್ಸ್ ಬಿಟ್ಟು ಅದಗಳೇಲಿ ಬರ್ಬೋದು, ಕರಳಿನಲ್ಲಿ ಬರ್ಬೋದು, ಬೋನ್ನಲ್ಲಿ ಬರ್ಬೋದು, ಕಿಡ್ನಿಯಲ್ಲಿ ಬರ್ಬೋದು, ಬೇರೆ ಎಲ್ಲ ಭಾಗಗಳಲ್ಲೂ ಕೂಡ ಈ ಟ್ಯುಬರ್ಕ್ಯುಲೋಸಿಸ್ ಆಗುತ್ತೆ. ಆ ಟ್ಯುಬರ್ಕ್ಯುಲೋಸಿಸ್ ಇದ್ದರೆ ನಾವು ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡ್ಬೋದು. ಆದರೆ ಅನ್ಫಾರ್ಚುನೇಟ್ಲಿ ಇನ್ನೊಂದು ಕಾಯಿಲೆ ಇದೆ, ರೀಜನಲ್ ಐಲಿಯೈಟಿಸ್ ಅಂತೀವಿ, ಕ್ರಾನ್ಸ್ ಡಿಸೀಸ್ ಅಂತೀವಿ ನಾವು. ಈ ಕ್ರಾನ್ಸ್ ಡಿಸೀಸು ಇವೆಲ್ಲವೂ ಕೂಡ IBD. ಈ IBD ಅಂತ ಯಾಕೆ ಅಂತೀವಿ ಅಂದರೆ ಇನ್ಫ್ಲಮೇಷನ್, ಅಂದರೆ ಹತ್ತಿ ಉರಿಯೋದು, ಅದನ್ನೇ ಇನ್ಫ್ಲಮೇಷನ್. ಈಗೆಲ್ಲ ಒಂದು ಕಡೆ ಕೆಂಪಗಾಯಿತು, ಮುಳ್ಳು ಚುಚ್ಚಿದ ಮೇಲೆ, ಏಟಾದಮೇಲೆ ಅದು ಸೈನ್ಸ್ ಆಫ್ ಇನ್ಫ್ಲಮೇಷನ್. ಅಂದರೆ ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಆದಾಗೆ 4 ಸೈನ್ಸ್ ಬರ್ತವೆ. ಅದೇನೆಂದರೆ ರೂಬರ್, ಡಾಲರ್, ಕ್ಯಾಲರ್, ಟ್ಯೂಮರ್ ಅಂತೀವಿ. ರೂಬರ್ ಅಂದರೆ ರೆಡ್ನೆಸ್, ಕೆಂಪಿರುತ್ತೆ. ಡಾಲರ್ ಅಂದರೆ ಪೇಯ್ನು, ಟ್ಯೂಮರ್ ಅಂದರೆ ಸ್ವೆಲ್ಲಿಂಗು. ಆ್ಯಂಡ್ ರೂಬರ್, ಡಾಲರ್, ಟ್ಯೂಮರ್, ಕ್ಯಾಲರ್, ಇವು 4 ಕೂಡ ಇರೋದರಿಂದ ಆ ಹೆಸರು ಬಂದಿರುತ್ತೆ. ಆದ್ದರಿಂದ ದಯವಿಟ್ಟು IBD ಇರೋರು ನಿಮಗೆ ಕರೆಕ್ಟ್ ಸ್ಪೆಷಲಿಸ್ಟ್ ಅಂದರೆ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ. ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂದರೆ ನಾವು ಕರುಳಿನ ಬೇನೆಗಳನ್ನ ಟ್ರೀಟ್ ಮಾಡೋವಂಥವ್ರು. ಮೆಡಿಕಲ್ನವರಾದರೆ ಅವರು DM ಅಂತ ಮಾಡಿರ್ತಾರೆ. MD ಆದಮೇಲೆ DM ಅದನ್ನು ಮಾಡಿದರೆ ಅವರು ಮೆಡಿಸಿನ್ ಕೊಡ್ತಾರೆ. ಅದೇ ಅಲ್ಸರೇಟಿವ್ ನಾನು ಕೊಡ್ತೀನಿ, ಅವರು ಕೊಡ್ತಾರೆ. ಆದರೆ ಅಲ್ಸರೇಟಿವ್ ಕೋಲೈಟಿಸ್ನಲ್ಲಿ ಒಂದು ಆಪ್ರೇಷನ್ ಮಾಡ್ತೀವಿ, ಟೋಟಲ್ ಕೊಲೆಕ್ಟಮಿ ಅಂತ, ಕರುಳನ್ನೇ ತೆಗೆದುಬಿಡ್ತೀವಿ. ಅದನ್ನು ಮಾಡೋರು ನಾವು. ಅದರಿಂದ ದಯವಿಟ್ಟು ಇದಕ್ಕೆ ಅನೇಕ ಎಕ್ಸ್ಪ್ಲನೇಷನ್ ಇರ್ತವೆ, ಅನೇಕ ಡೀಟೇಲ್ಸ್ ಇರ್ತವೆ. ಈ ಯಾವ ಕರಳೆಲ್ಲ ತೆಗೆದುಬಿಟ್ರೆ ಹೆಂಗೆ ನಾವು ಆರ್ಟಿಫಿಷಿಯಲ್ ಏನಸ್ ಮಾಡ್ತೀವಿ, ಅವೆಲ್ಲ ನೀವು ಇಂಡಿವಿಜುವಲಿ ನಿಮ್ಮ ಡಾಕ್ಟ್ರ್ ಮುಂದೆ ಕೂತಾಗೆ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ 2 ತಿಳುವಳಿಕೆ ನಿಮಗೆ, IBS, IBD ಇವೆರಡೂ ಕೂಡ ಟ್ರೀಟಬಲ್ ಡಿಸೀಸಸ್. ಆದ್ದರಿಂದ ನಿಮ್ಮ ವೈದ್ಯರಲ್ಲಿ ಹೋಗಿ ಸಲಹೆ ಪಡೆಯಿರಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, Xನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.